ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನೇನು ಎಕ್ಸಾಮ್ ಮುಗೀತು, ರಿಸಲ್ಟ್ ಬಂತು, ನೋಡ್ಕೊಂಡ್ರಿ. ಕೆ ಎ ಕಡೆಯಿಂದ ಯಾವುದೇ ಅಪ್ಡೇಟ್ ಇಲ್ಲ ಅಂತ ವರಿ ಮಾಡ್ಕೊಂಡಿರ್ತೀರಿ. ಒಂದೇ ಸರ್ ಗ್ಯಾಪ್ ಕೊಟ್ರಲ್ಲ, ಯಾವುದೇ ಅಪ್ಡೇಟ್ ಇಲ್ಲ ಅಂತ ವರಿ ಮಾಡ್ಕೊಂಡಿರ್ಬೋದು. ಕೆಲವು ಜನ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ, ನಾನು ಕೌನ್ಸಿಲಿಂಗ್ ಆಪ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ಹಂಗೇನಿಲ್ಲ. ಇನ್ನು ಫೀಸ್ ಸ್ಟ್ರಕ್ಚರು, ಸೀಟ್ ಮ್ಯಾಟ್ರಿಕ್ಸು, ಈ ವೆರಿಫಿಕೇಷನ್ ಸ್ಲಿಪ್ ಮೇನ್ ಇರಬೇಕು ಆಪ್ಷನ್ ಎಂಟ್ರಿಗೆ. ಇವೆಲ್ಲ ಬಿಡದೆ ಯಾವುದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ. ಓಕೆ, ಇದು ಲಾಸ್ಟ್ ಇಯರ್ ವೆರಿಫಿಕೇಷನ್ ಸ್ಲಿಪ್ ನೋಡಿರಿ. ಹಿಂಗಿರುತ್ತೆ ವೆರಿಫಿಕೇಷನ್ ಸ್ಲಿಪ್ ಅಂದರೆ, ಈ ಕಡೆ ನೀವು ತಂದ್ಕೊಂಡಿರೋ ರ್ಯಾಂಕಿಂಗ್ಸ್ ಇರ್ತವೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, BSc ನರ್ಸಿಂಗ್, ಫಾರ್ಮ್ ಡಿ, ಇವೆಲ್ಲ ರ್ಯಾಂಕಿಂಗ್ಸ್ ನೋಡ್ಕೊಳ್ಳಿ ಇರ್ತವೆ. ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರು ಡೌಟ್ ಇದ್ದರೆ ಚೆಕ್ ಮಾಡ್ಕೋಬೋದು ನೀವು. ಬಿಕಾಸ್ ಏನಾದರೂ ನಿಮ್ಮ ಇನ್ಫಾರ್ಮೇಷನ್ ತಪ್ಪಿದೆ ಅಂದರೆ ಮೇ ಬಿ ಚಾನ್ಸ್ ಕೊಡ್ಬೋದು ಕೆ ಎದವರು. ಈ ಕಡೆ ನಿಮ್ಮ ನೇಮ್, ಅಪ್ಲಿಕೇಶನ್ ನಂಬರ್, ನಿಮ್ಮ ರಿಸರ್ವೇಷನ್ಸ್ ಎಲ್ಲ ಕ್ಲೈಮ್ ಎಸ್ ಅಂತಿದ್ದಾವೋ ಇಲ್ಲೋ, ಕ್ಲೈಮ್ ಆಗಿದಾವೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಮೇ ಬಿ ಮುಂದೆ ಮತ್ತೆ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಡೈರೆಕ್ಟಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸಿ ಕೊಡ್ಬೋದು ನಿಮ್ಮ ರಿಸರ್ವೇಷನ್ ನಿಮಗೆ. ಸೊ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಎಲ್ಲವೂ ಚೆಕ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ಇಯರ್ ವೆರಿಫಿಕೇಷನ್ ಸ್ಲಿಪ್. ಯಾರೂ ಭಯ ಬೀಳಬೇಡಿ. ಇದರಲ್ಲಿ ಮೇನ್ ಬೇಕಾಗಿರೋದು ನಿಮಗೆ ವೆರಿಫಿಕೇಷನ್ ಸೀಕ್ರೆಟ್ ಕೀ ಅಂತ. ಸೀಕ್ರೆಟ್ ಕೀ ಬೇಕು ನಿಮಗೆ ಇದರಲ್ಲಿ, ಓಕೆನಾ? ಆ ಸೀಕ್ರೆಟ್ ಕೀಯಿಂದ ನಿಮ್ಮ ಆಪ್ಷನ್ ಎಂಟ್ರಿನ ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲ ಮ್ಯಾನೇಜ್ ಮಾಡೋದು ಆ ಸೀಕ್ರೆಟ್ ಕೀಯಿಂದ. ನಿಮ್ಮ ಓಪನ್ ಆಗೋದು ವೆಬ್ಸೈಟ್ ಫಸ್ಟ್ ಆಫ್ ಆಲ್ ಆ ಸೀಕ್ರೆಟ್ ಕೀಯಿಂದಾನೆ, ಓಕೆನಾ? ಸೊ ಈ ಸೀಕ್ರೆಟ್ ಕೀನ ಯಾರೊಂದಿಗೆ ಹಂಚ್ಕೋಬೇಡಿ. ಇಲ್ಲಿದೆ ನೋಡಿರಿ, ನಿಮ್ಮ ಅಪ್ಲಿಕೇಶನ್ ನಂಬರ್ ಕೆಳಗಡೆ ಸೀಕ್ರೆಟ್ ಕೀ ಅಂತ ಇದೆ ನೋಡಿರಿ. ಇದನ್ನು ಯಾರೊಂದಿಗೆ ಹಂಚ್ಕೋಬೇಡಿ. ಬಿಕಾಸ್ ಹೇಳೋಕ್ಕಾಗಲ್ಲ ಅಲ್ವಾ, ಅವರು ನಿಮ್ಮ ಫಸ್ಟ್ ಪ್ರಯಾರಿಟಿನ ತೆಗೆದು ಬೈ ಮಿಸ್ಟೇಕ್ ಆಗಲಿ ಬೇಕಂತ ಮಾಡ್ತಾರೆ ಅಂತಲ್ಲ, ಏನಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಿಕಾಸ್ 1 ಇಯರ್ ವೇಸ್ಟ್ ಆಗಿಬಿಡುತ್ತೆ. ಅದರಿಂದ ನೀವು ಫಸ್ಟ್ ಕೊಟ್ಟಿರೋ ಪ್ರಯಾರಿಟಿನ ಕ್ಯಾನ್ಸಲ್ ಮಾಡಿ ಅದೇನಾದ್ರು ಕಾಲೇಜಸ್ ಹಿಂದೆ ಮುಂದೆ ಆಗಿದ್ರೆ ನಿಮ್ಗೆ ಫಸ್ಟ್ ಮೇನ್ ಕಾಲೇಜ್ ಸಿಗೋದು ಮಿಸ್ ಆಗಿಬಿಡುತ್ತೆ. ಸೊ ಆ್ಯಕ್ಟಿವ್ ಆಗಿರಿ. ಬಿಕಾಸ್ ಇವಾಗ ಸಣ್ಣ ಮಿಸ್ಟೇಕಿಂದ ಭಾಳ ಲಾಸ್ ಆಗುತ್ತೆ. ನಾನು ಹಿಂಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಕ್ಕೋಸ್ಕರ 1 ಇಯರ್ ವೇಸ್ಟ್ ಆಯಿತು. ಅದರಿಂದ ನನಗೆ ತುಂಬ ಲಾಸ್ ಆಯಿತು. ಸೊ ನಿಮಗೆ ಹಂಗೆ ಆಗಬಾರ್ದು ಅಂತ ಹೇಳ್ತಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಲ್ಮೋಸ್ಟ್ ನಾನು ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ತೇನೆ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸ್ ಮಾಡಿ, ನಾನು ಹೇಳ್ತೀನಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಆಲ್ಮೋಸ್ಟ್. ಬಿಕಾಸ್ ಅರ್ಥ ಮಾಡ್ಕೊಳ್ಳಿ, 1 ಇಯರ್ ವೇಸ್ಟ್ ಆದರೆ ತುಂಬ ಪೇನ್ ಆಗುತ್ತೆ. ಅದರಿಂದ ನಾವು ಎಷ್ಟು ಡಲ್ ಆಗ್ತೀವಿ ಎಜುಕೇಷನಲ್ಲಿ, ಮೈಂಡು ಸೆಟ್ಟು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಹುಷಾರಾಗಿರಿ. ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್